ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಪುಟ್ಟು ವ್ಲಾಗು. ಈ ಸಲ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಬಟ್ ಪೋಸ್ಟೇ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ಬಟ್ ಯೂಟ್ಯೂಬಿಗೆ ಅಂತಲೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಬಟ್ ಹಾಗೆ ಉಳ್ಕೊಬಿಟ್ಟಿತ್ತು. ಟೈಮ್ ಸಿಗ್ದೇ ಎಡಿಟ್ ಮಾಡೋಕ್ಕೆ ಈಗ ಟೈಮ್ ಸಿಕ್ತು. ಸೊ ಎಡಿಟ್ ಮಾಡಿ ಚಿಕ್ಕ ವ್ಲಾಗ್ ಆದರೂ ಪರವಾಗಿಲ್ಲ, ಅದನ್ನೇ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಈ ಸಲ ಅವ್ರ ಬರ್ಡೇನ ದ ಮೂನ್ ಲೈಟ್ ನೆಸ್ಟ್ ಅನ್ನೋ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ತುಂಬ ಜನ ಇತ್ತೀಚೆಗೆ ಈ ಥರ ಪ್ಲೇಸ್ಗಳಲ್ಲಿ ಬರ್ಡೇ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊತಾರೆ. ನನಗೂ ನನ್ನ ಹಸ್ಬೆಂಡಿಗೆ ಈ ಥರ ಪ್ಲೇಸಿಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಇದು ಅವರಿಗೆ ಸರ್ಪ್ರೈಸು, ನಾನು ಹೇಳಿರಲಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಬಟ್ ಕಾರ್ ಓಡಿಸಿದ್ದೆಲ್ಲ ಅವರೇ ಇಲ್ಲಿಗೆ ಹೋಗ್ಬೇಕಂತ ಹೇಳಿದೆ ಅಷ್ಟೇ ನಾನು. ಆಮೇಲಿಂದ ಅವ್ರು ತುಂಬಾ ಖುಷಿಪಟ್ಟರು ಇಲ್ಲಿ ಡೆಕೋರೇಷನ್ನು ಎಲ್ಲನೂ ನೋಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮಗೆ ಈ ಪ್ಲೇಸ್ ಎಲ್ಲಿರೋದು ಮತ್ತು ಕಾಸ್ಟ್ ಎಷ್ಟು, ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪ್ಲೇಸ್ ನೇಮ್ ಬಂದು ಮೂನ್ ಲೈಟ್ ನೆಸ್ಟ್ ಅಂತ. ಈ ಥರ ಪ್ಲೇಸಸ್ ತುಂಬ ಇದ್ದಾವೆ ಬೆಂಗಳೂರಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಅಂತ. ಇದೊಂಥರ ಯುನೀಕ್ ಅಂತ ಅನಿಸ್ತು. ನಾರ್ಮಲಾಗಿ ಈ ಥರ ಪ್ರೈವೇಟ್ ಥಿಯೇಟರ್ ನೀವು ಬೇರೆ ಕಡೆ ಬುಕ್ ಮಾಡಿದ್ರೆ ಈ ಥರ ಒನ್ ಡೆಕೋರೇಷನ್ ಇರುತ್ತೆ, ಅಲ್ಲಿ ನೀವು ಕೇಕ್ ಕಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಒಂದೇ ಪ್ರೈವೇಟ್ ಥಿಯೇಟರ್ ಒಳಗಡೆನೆ ಎರಡೇ ಡೆಕೋರೇಷನ್ ಮಾಡಿರ್ತಾರೆ. ನೀವು ಎರಡನ್ನೂ ಯೂಸ್ ಮಾಡ್ಕೊಳ್ಬೋದು, ಫೋಟೋ ತಕ್ಕೊಳ್ಳೋಕ್ಕಾಗಲಿ ವೀಡಿಯೋಸ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ. ಇಲ್ಲಿ 3 ಅವರ್ಸ್ಗೆ 1600 ರೂಪೀಸ್ ಚಾರ್ಜ್ ಮಾಡ್ತಾರೆ 4 ಜನಕ್ಕೆ. ನೀವು ಎಕ್ಸ್ಟ್ರಾ ಏನಾದರೂ ಕರ್ಕೊಂಡು ಹೋಗ್ತಿರೋ ಜನನ ಅಂತಂದರೆ ಒಬ್ಬರಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಮನೇಲಿ ಡೆಕೋರೇಷನ್ ಎಲ್ಲನೂ ಮಾಡಿ ಫ್ರೆಂಡ್ಸ್ನೆಲ್ಲನೂ ಕರೆದು ಆ ಡೆಕೋರೇಷನ್ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ತುಂಬ ಹಿಂಸೆ ಅಂತ ಅನಿಸುತ್ತಲ್ವ. ಸೊ ಈ ಥರ ಪ್ಲೇಸಿಗೆ ಬಂದು ಆರಾಮಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು. ಸೊ ಕ್ಲೀನ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀವು ಮುಂಚೆನೇ ನಿಮ್ದು ಯಾವುದಾದ್ರೂ ಫೋಟೋಸು ವೀಡಿಯೋಸು ಎಲ್ಲನೂ ಅವ್ರಿಗೆ ಕಳಿಸಿದ್ರೆ ಅವ್ರು ನೀಟಾಗಿ ಎಡಿಟ್ ಮಾಡಿ ಸ್ಕ್ರೀನಲ್ಲಿ ಹಾಕಿರ್ತಾರೆ. ನೀವು ಹೋದಾಗ ಒಂಥರ ಸಡನ್ ಸರ್ಪ್ರೈಸ್ ಥರ ಇರುತ್ತೆ. ನಾನು ಬರೀ ಫೋಟೋಸ್ ಅಷ್ಟೇ ಕಳಿಸಿದ್ದು. ನಾನು ಈ ಥರ ಬರುತ್ತೆ ಸ್ಕ್ರೀನಲ್ಲಿ ಫೋಟೋಸ್ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ ಯಾವುದು ವೈಡ್ ಆ್ಯಂಗಲಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅದನ್ನೇ ವೈಡ್ ಆ್ಯಂಗಲಲ್ಲಿ ಬರೋ ಥರ ನೀಟಾಗಿ ಎಡಿಟ್ ಮಾಡಿದರು. ಈ ಥರ ಫಾಗ್ ಎಂಟ್ರಿಲಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಒಂಥರ ನಮಗೆ ಸೆಲೆಬ್ರಿಟೀಸ್ ಥರ ಫೀಲ್ ಆಗ್ತಾಯಿತ್ತು ಫಾಗ್ ಎಂಟ್ರಿಲಿ ಬಂದಿದ್ದು, ಮತ್ತು ದೊಡ್ಡ ಸ್ಕ್ರೀನಲ್ಲಿ ನಾವಿಬ್ಬರು ಇದ್ದಿದ್ದು ಅದೆಲ್ಲನೂ ನೋಡಿದಾಗ ನಾವೇ ಹೀರೋ ಥರ ಫೀಲ್ ಮಾಡ್ತಾಯಿದ್ವಿ. ಅಷ್ಟು ಖುಷಿ ಆಯಿತು ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದು. ನನಗೇನಾದರೂ ಈ ಥರ ಸರ್ಪ್ರೈಸ್ ಕೊಟ್ಟಿದ್ರೆ ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ಬಟ್ ನಂದಿಕ್ಕೆ ಆ ಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಬಟ್ ಸಖತ್ ಖುಷಿಪಟ್ಟರು ನಾನು ಇಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ. ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಕೂಡ ಅವೈಲಬಲ್ ಇದೆ. ಪ್ರೈಸು ಕೂಡ ಅಷ್ಟೇ ಸ್ನ್ಯಾಕ್ಸ್ದು ತುಂಬಾ ಕಡಿಮೆ ಇರುತ್ತೆ. ನೀವು ಆರಾಮಾಗಿ ಮೂವಿ ಏನಾದರೂ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ಕೂತ್ಕೋ, ಅಲ್ಲೇ ಫೋಟೋಸ್ ತೆಗಿತೀನಿ. ಪುನೀತ್ ರಾಜ್ಕುಮಾರ್ದು ನೀನಾದೇನ ಸಾಂಗ್ ಹಾಕಿಸ್ಬಿಟ್ಟು ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನಂದೀಪ್ಗೆ ನೀನು ಸೇಮ್ ಪುನೀತ್ ರಾಜ್ಕುಮಾರ್ ಥರನೇ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಬಟ್ ನಾವೇನು ಪ್ರಾಕ್ಟೀಸು ಮಾಡಿರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಅಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ವಿ ಅಷ್ಟೇ. ನಂದೀಪ್ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿರೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ ಡ್ಯಾನ್ಸ್ ಮಾಡಿ ಅಂದರೆ ಎಷ್ಟು ಕೇಳ್ಕೊಂಡ್ರೂ ಮಾಡೋದೇ ಇಲ್ಲ. ನಾನು ಪ್ರಾಮಿಸ್ ಮಾಡಿದ್ರೂ ಒಂದೊಂದು ಟೈಮ್ ಅವ್ರು ಮಾಡಲ್ಲ. ಬಟ್ ಇಲ್ಲಿ ಮಾಡಿದ್ರು. ಪಾಪು ನಾವಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದೀವಲ್ಲ ಅಂತ ಅಳ್ತಿದ್ದಾನೆ. ಇತ್ತೀಚೆಗೆ ತುಂಬ ಪೊಸೆಸಿವ್ ಆಗಿದ್ದಾನೆ. ಅವರಪ್ಪ ನನ್ನ ಕೈ ಕೂಡ ಇಟ್ಕೊಳ್ಳೋಂಗಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪಾಪ ಅವನಿಗೂ ಜ್ವರ ಇತ್ತು. ಬಟ್ ಅಲ್ಲಿಗೆ ಹೋದಾಗ ಸ್ವಲ್ಪ ಕಡಿಮೆ ಆಗಿತ್ತು. ಹಾಗಾಗಿ ಅಲ್ಲಿ ಬಲೂನ್ ಎಲ್ಲ ಇತ್ತಲ್ಲ, ಹಂಗಾಗಿ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದ. ಫಾಗ್ ಎಂಟ್ರಿಗೆ ಫಾಗ್ ಆಗ್ತಾಗಂತೂ ಎದ್ರುಕೊಂಡು ಎತ್ಕೋ ಅಂತ ಇದ್ದ. ನಮಗೆಲ್ಲ ವೀಡಿಯೋಸ್ನೆಲ್ಲ ಅವರೇ ಮಾಡಿಕೊಟ್ರು. ಬಿಕಾಸ್ ನಮ್ಮ ಜೊತೆಗೆ ಯಾರೂ ಬಂದಿರಲಿಲ್ಲ, ನಾವಿಬ್ಬರೇ ಹೋಗಿದ್ದಲ್ವ. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ನೀವೇ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಮಾಡಿಸ್ದೆ. ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ರು. ನೀವು ಹೋದಾಗಲೂ ಅಷ್ಟೇ, ನಿಮಗೂ ಬೇಕಾದರೆ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ. ಎಕ್ಸ್ಟ್ರಾ ಏನಾದರೂ ನೀವು ಫಾಗ್ ಎಂಟ್ರಿ ಬೇಕು ಮತ್ತು ಇನ್ನೇನಾದರೂ ನಿಮ್ಮ ತಲೆಯಲ್ಲಿ ಏನಾದರೂ ಇದೆ ಅಂತ ಅಂದರೆ ಎಲ್ಲನೂ ಮಾಡಿಕೊಡ್ತಾರೆ ಎಕ್ಸ್ಟ್ರಾ ಚಾರ್ಜ್ ನೀವು ಕೊಟ್ಟರೆ. ನೀವು ಮನೇಲಿ ಈ ಥರ ಡೆಕೋರೇಷನ್ ಮಾಡಿಸ್ಕೊಂಡು ಸೆಲೆಬ್ರೇಟ್ ಮಾಡ್ಕೊತೀರಾ ಅಂತಂದರೆ ಮನೇಲಿ ಬಂದು ಡೆಕೋರೇಷನ್ ಮಾಡೋಕ್ಕೆ
ಈ ಥರ ಡೆಕೋರೇಷನ್ಗೆ ಸ್ಟಾರ್ಟಿಂಗ್ ಪ್ರೈಸೇ 5000 ಇರುತ್ತೆ. ಸುಮ್ಮನೆ ವೇಸ್ಟ್ ಅಲ್ವಾ ಅದು. ನೆಕ್ಸ್ಟು ಮೂಮೆಂಟ್ಗೆ ನಾವು ಬರ್ಡೇ ಎಲ್ಲ ಆದ ತಕ್ಷಣ ಮನೆ ಕ್ಲೀನ್ ಮಾಡೋಕ್ಕೆ ಎಲ್ಲನೂ ಬಲೂನೆಲ್ಲ ಹೊಡೆದು ಎಲ್ಲನೂ ಕ್ಲೀನ್ ಮಾಡಬೇಕು. ಸೊ ಇಲ್ಲಿ 1600 ಕೊಟ್ಟರೆ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಲ್ವಾ ಅಂತ ಅನಿಸುತ್ತೆ. ನನಗೇನೋ ಇದು ತುಂಬ ವರ್ತ್ ಅನಿಸುತ್ತೆ. ನಿಮ್ಮದು ಏನಾದರೂ ಬರ್ಡೇ ಹತ್ತಿರ ಬರ್ತಾಯಿದೆ ಅಂತಂದರೆ ನಿಮ್ಮ ಹಸ್ಬೆಂಡ್ದೋ, ನಿಮ್ಮ ವೈಫ್ದೋ, ಇಲ್ಲ ನಿಮ್ಮ ಫ್ರೆಂಡ್ಸ್ದೋ ಈ ಥರ ಸರ್ಪ್ರೈಸ್ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ನಾನು ಇವ್ರ ಡೀಟೇಲ್ಸ್ ಎಲ್ಲನೂ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿಬಿಟ್ಟು, ಇಲ್ಲ ಅಂತಂದರೆ ಅವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ಅವರು ಬುಕ್ ಮಾಡ್ಕೊತಾರೆ. ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸುಮ್ಮನೆ ಈ ವ್ಲಾಗ್ನ ಮಾಡಿದ್ದು ನಾನು. ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡಿದ್ನಲ್ಲ, ಅದೆಲ್ಲ ವೇಸ್ಟ್ ಆಗಬಾರ್ದು, ಒಂದು ಯೂಟ್ಯೂಬ್ ವೀಡಿಯೋಗಾದರೂ ಆಗುತ್ತೆ, ನಿಮ್ಗೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂತ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.